ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಮಾಡಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ ಸ್ಟ್ರೇಟ್ ಲೈನ್ ಮೇಲಿಂದು. ಸೊ ಫಸ್ಟ್ ನಮ್ಮ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಮಗೆ ಪಾರ್ಟ್ ಎ ಒಳಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಇರ್ತವೆ. ಒಟ್ಟು ನಿಮಗೆ 15 MCQ ಕ್ವಶನ್ಸ್ ಇರ್ತವೆ ಮತ್ತು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್ ನಿಮಗೆ 2 ಮಾರ್ಕ್ಸಿನವು 5 ಕ್ವಶನ್ಸ್ ಇರ್ತವೆ. ನೆಕ್ಸ್ಟ್ 3 ಮಾರ್ಕ್ಸಿನವು 5 ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಡಿ ಒಳಗೆ 5 ಮಾರ್ಕ್ಸಿನ ಕ್ವಶನ್ಸ್. ಪಾರ್ಟ್ ಡಿ ಒಳಗೆ ಸೆಕ್ಷನ್ 2 ಒಳಗೆ 10 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ. ಸೊ ನಮಗೆ ಒಟ್ಟು ಸ್ಟ್ರೇಟ್ ಲೈನ್ ಮೇಲೆ MCQನೊಳಗೆ 3 ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನೊಳಗೆ 1 ಕ್ವಶನ್, 2 ಮಾರ್ಕ್ಸ್ನಾಗ 2 ಕ್ವಶನ್ಸ್, 3 ಮಾರ್ಕ್ಸ್ನಾಗ 1 ಕ್ವಶನ್ನು. ನೆಕ್ಸ್ಟ್ 5 ಆ್ಯಂಡ್ 10 ಮಾರ್ಕ್ಸ್ನಾಗ 5 ಮಾರ್ಕ್ಸ್ನಾಗ 2 ಕ್ವಶನ್ನು, 10 ಮಾರ್ಕ್ಸ್ನಾಗ 1 ಕ್ವಶನ್ ಬರ್ತೈತಿ. ಟೋಟಲ್ ನಮಗೆ ಒಟ್ಟು ಎಷ್ಟು ಮಾರ್ಕ್ಸಿನ ಬಂದಂಗೆ ಆಯ್ತು? ಇಲ್ಲಿ 31 ಮಾರ್ಕ್ಸಿನ ಕ್ವಶನ್ ಬಂದಂಗೆ ಆಯಿತು. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. MCQನೊಳಗೆ ಜನರಲ್ ಫಾರ್ಮ್ ಆಫ್ ಅ ಈಕ್ವೇಷನ್ ಆಫ್ ಅ ಸ್ಟ್ರೇಟ್ ಲೈನ್ ಈಸ್. ಸೊ ನಮಗೆ ಗೊತ್ತಿರುವಂಗೆ ಜನರಲ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಆಫ್ ದ ಈಕ್ವೇಷನ್ ಯಾವುದು? AX ಪ್ಲಸ್ BY ಪ್ಲಸ್ C ಈಕ್ವಲ್ ಟು 0. ಸೊ ನಮ್ಮದು ಆಪ್ಷನ್ ಏನಾಯ್ತು? ಇಲ್ಲೇ ಸಿ ಆಯಿತು. ನೆಕ್ಸ್ಟ್ ಸ್ಲೋಪ್ ಆಫ್ ದ ಲೈನ್ 3x ಮೈನಸ್ 4y ಪ್ಲಸ್ 12 ಈಕ್ವಲ್ ಟು 0. ಒಂದು ಸ್ಟ್ರೇಟ್ ಲೈನದ್ದು ಈಕ್ವೇಷನ್ ಕೊಟ್ಟಿದ್ರು ಅಂತಂದ್ರೆ ಅದ್ರ ಸ್ಲೋಪ್ ಕಂಡುಹಿಡಿಬೇಕಿತ್ತಂದ್ರೆ ಫಾರ್ಮುಲಾ ಏನಂತಂದ್ರೆ M ಇಸ್ ಈಕ್ವಲ್ ಟು ಮೈನಸ್ A ಡಿವೈಡೆಡ್ ಬೈ B. A ಅಂತಂದ್ರೆ 3 ಮೈನಸ್ 3 ಆಯಿತು. B ಅಂತಂದ್ರೆ ಮೈನಸ್ 4 ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗ್ತೈತಿ. ಸೊ ಆನ್ಸರ್ ಏನಾಗ್ತೈತಿ ನಮ್ಮದು? 3 ಡಿವೈಡೆಡ್ ಬೈ 4. 2 lines are said to be perpendicular if the product of their slope. 2 ಲೈನ್ ಪರ್ಪೆಂಡಿಕ್ಯುಲರ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ ಸ್ಲೋಪ್ M1 ಇಂಟು ಸ್ಲೋಪ್ M2 ಇಸ್ ಈಕ್ವಲ್ ಟು -1. ಸೊ ನಮ್ಮ ಆಪ್ಷನ್ ಏನಿಲ್ಲ? ಡಿ. ಸೊ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. So first fill in the blanks line. First question, the equation of the line in the intercept form. So ನಮಗೆ ಇಲ್ಲಿ intercept form ಅಂತಂದ್ರೆ ಯಾವ್ದು ಬರ್ತೈತಿ? x by a plus y by b is equal to 1. ಇದೇನು ನಮ್ದು ಆನ್ಸರ್. ನೆಕ್ಸ್ಟ್ 2 marks questions. First question, find the equation of the line passing through the point 3, 4 ಆ್ಯಂಡ್ ಹ್ಯಾವಿಂಗ್ ದ ಸ್ಲೋಪ್ 5. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯಾವುದು? y ಮೈನಸ್ y1 ಇಸ್ ಈಕ್ವಲ್ ಟು M ಇಂಟು x ಮೈನಸ್ x1. ಸೊ ಇಲ್ಲಿ x1, y1 ಅಂತಂದ್ರೆ 3, 4, M ಅಂತಂದ್ರೆ 5. ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ y ಮೈನಸ್ 4 ಇಸ್ ಈಕ್ವಲ್ ಟು M ಅಂತಂದ್ರೆ 5 x ಮೈನಸ್ x1 ಅಂತಂದ್ರೆ 3. ಸೊ y ಮೈನಸ್ 4 ಈಕ್ವಲ್ ಟು 5 ಇಂಟು x ಈಸ್ 5x ಮೈನಸ್ 5 ಇಂಟು 3 ಈಸ್ ಪ್ಲಸ್ ಇಂಟು ಮೈನಸ್ 5 ಇಂಟು 3 ಈಸ್ 15. ಸೊ ಈ y ಟರ್ಮನ್ನು ನಾವು ಈ ಸೈಡ್ ತೊಗೊಂಬಂದ್ವಿ ಅಂತಂದ್ರೆ ನೆಗೆಟಿವ್ ಆಗ್ತೈತಿ. 5x ಮೈನಸ್ y ಮೈನಸ್ 15 ಮೈನಸ್ 4ಅನ್ನು ಈ ಕಡೆ ತೊಗೊಂಬಂದ್ರೆ ನಮಗೆ ಏನಾಗ್ತೈತಿ? ಪ್ಲಸ್ ಆಗ್ತೈತಿ. 4 ಈಕ್ವಲ್ ಟು 0. ಸೊ ನಮಗೆ ಇವಾಗ ಈಕ್ವೇಷನ್ ಏನಾಗ್ತೈತಿ? 5x ಮೈನಸ್ y 15 ಒಳಗೆ 4 ಹೊತ್ತಂತಂದ್ರೆ 11 ಉಳಿತೈತಿ. ದೊಡ್ಡ ಸಂಖ್ಯೆ ನೆಂಚಿನ ಮೈನಸ್ ಐತಿ. ಸೊ ಮೈನಸ್ 11 ಈಕ್ವಲ್ ಟು 0. ಇದೇನಪ್ಪ ಅಂತಂದ್ರೆ ನಮ್ಮ ಸ್ಟ್ರೇಟ್ ಲೈನ್ ಈಕ್ವೇಷನ್. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸ್ಲೋಪ್ ಆಫ್ ದ ಸ್ಟ್ರೇಟ್ ಲೈನ್ ಹೂಸ್ ಇನ್ಕ್ಲಿನೇಷನ್ ವಿತ್ ಎಕ್ಸ್ ಆ್ಯಕ್ಸಿಸ್ ಈಸ್ 45 ಡಿಗ್ರಿ. ಇದು 1ನೇ ಕ್ವಶನ್. ನೆಕ್ಸ್ಟ್ 2ನೇ ಕ್ವಶನ್. ಸೊ ಒಂದು ಆ್ಯಂಗಲ್ ಕೊಟ್ಟಿದ್ರು ಅಂತಂದ್ರೆ ಅವಾಗ ನಾವು ಸ್ಲೋಪ್ ಹೆಂಗೆ ಕಂಡುಹಿಡಿತೀವಿ ಅಂತಂದ್ರೆ M ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಸೊ ಇಲ್ಲಿ ನಮಗೆ ಕೊಟ್ಟಿರೋ ಟೀಟಾ ವ್ಯಾಲ್ಯೂ ಎಷ್ಟು? 45 ಟ್ಯಾನ್ 45. ಸೊ ಟ್ಯಾನ್ 45 ಅಂತಂದ್ರೆ 1. ಸೊ ನಮಗೆ ಸ್ಲೋಪ್ ವ್ಯಾಲ್ಯೂ ಎಷ್ಟಾಯಿತು? 1 ಆಯಿತು. ಫೈಂಡ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಹ್ಯಾವಿಂಗ್ x ಇಂಟರ್ಸೆಪ್ಟ್ 4
ಆ್ಯಂಡ್ y ಇಂಟರ್ಸೆಪ್ಟ್ 4 ಯೂನಿಟ್ಸ್ ಆ್ಯಂಡ್ y ಇಂಟರ್ಸೆಪ್ಟ್ 3 ಯೂನಿಟ್ಸ್. ಸೊ ಇಲ್ಲಿ ಏನು ಕೊಟ್ಟಾರ, ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಾರ ಮತ್ತು y ಇಂಟರ್ಸೆಪ್ಟ್ ಕೊಟ್ಟಾರ. ಸೊ ಇಲ್ಲಿ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಇಕ್ವೇಷನನ್ನು ಯೂಸ್ ಮಾಡಬೇಕು. ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಇಕ್ವೇಷನ್ ಏನಂತಂದ್ರೆ ಎಕ್ಸ್ ಬೈ ಎ ಡಿವೈಡೆಡ್ ಬೈ y ಬೈ ಬಿ ಈಸ್ ಈಕ್ವಲ್ ಟು 1. ಇಲ್ಲಿ ಎ ಅಂತಂದ್ರೆ ಎಕ್ಸ್ ಇಂಟರ್ಸೆಪ್ಟ್, ಬಿ ಅಂತಂದ್ರೆ y ಇಂಟರ್ಸೆಪ್ಟ್. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎ ಅಂತಂದ್ರೆ ಎಕ್ಸ್ ಇಂಟರ್ಸೆಪ್ಟ್ ದಟ್ ಈಸ್ 4 ಪ್ಲಸ್ y ಡಿವೈಡೆಡ್ ಬೈ ಬಿ ಅಂತಂದ್ರೆ y ಇಂಟರ್ಸೆಪ್ಟ್ ದಟ್ ಈಸ್ 3 ಈಕ್ವಲ್ ಟು 1. ಸೊ ಇಲ್ಲಿ ಎರಡರದ್ದು ನಮ್ಮದು ಡಿನಾಮಿನೇಟರ್ ಛೇದ ಏನೈತಿ ಬೇರೆ ಬೇರೆ ಐತಿ. ಸೊ ಅದಕ್ಕೆ ನಾವು ಈಗ ಕೂಡ್ಸಕ್ಕೆ ಬರೋದಿಲ್ಲ, ಏನು ಮಾಡ್ತೀವಿ, 4 ಮತ್ತು 3 ಎಲ್ ಸಿ ಎಮ್ ತೆಗಿತೀವಿ. 4 ಮತ್ತು 3 ಎಲ್ ಸಿ ಎಮ್ ಏನಾಗ್ತೈತಿ, 12 ಆಗ್ತೈತಿ. 4 3 12, 3 4 12. ಸೊ ಎಕ್ಸ್ ಇಂಟು 3 ಈಸ್ 3x ಪ್ಲಸ್ y ಇಂಟು 4 ಈಸ್ 4y ದಟ್ ಈಸ್ ಈಕ್ವಲ್ ಟು 1. 12 ಇಲ್ಲೇ ಡಿನಾಮಿನೇಟರ್ನಾಗ ಐತಿ. ಈಕ್ವಲ್ ಸೈನ್ ಅದು ರೈಟ್ ಹ್ಯಾಂಡ್ ಸೈಡಿಗೆ ಬಂತಂದ್ರೆ ನ್ಯೂಮರೇಟರ್ ಆಗ್ತೈತಿ 3x ಪ್ಲಸ್ 4y. 1 ಇಂಟು 12 ಈಸ್ 12. ಸೊ ಈ 12ಅನ್ನು ರೈಟ್ ಹ್ಯಾಂಡ್ ಸೈಡ್ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದ್ವಿ ಅಂತಂದ್ರೆ 3x ಪ್ಲಸ್ 4y ಮೈನಸ್ 12 ಈಕ್ವಲ್ ಟು 0. ಇದೇನಾಯ್ತು, ನಮ್ಮದು ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಆಯಿತು. ನೆಕ್ಸ್ಟ್, ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಪ್ಯಾರಲಲ್ ಟು ದ 2x plus y plus minus 3 is equal to 0 which passes through the point 2, 3. ಸೊ ಒಂದು ಲೈನಿಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನದ್ದು ಇಕ್ವೇಷನ್ ಕಂಡುಹಿಡಿರಿ ಅಂದ್ರೆ ಯಾವುದೋ ನಮ್ದು ಗಿವನ್ ಇಕ್ವೇಷನ್ ಒಂದು ಲೈನ್ ಇತ್ತಂತಂದ್ರೆ ಅದಕ್ಕೆ ಪ್ಯಾರಲಲ್ ಆಗಿರೋ ಲೈನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಓನ್ಲಿ ಕಾನ್ಸ್ಟಂಟ್ ಅಷ್ಟೇ ಬೇರೆ ಆಗಿರ್ತೈತಿ. ಇದೇನಾಯ್ತು ನಮ್ಮದು ಇಕ್ವೇಷನ್ ಆಫ್ ದ ಪ್ಯಾರಲಲ್ ಲೈನ್. ಈ ಪ್ಯಾರಲಲ್ ಲೈನ್ ನಮ್ದು ಯಾವ ಪಾಯಿಂಟ್ ಥ್ರೂ ಪಾಸ್ ಆಗ್ತೈತಿ, 2, 3 ಆಗ್ತೈತಿ. ಸೊ ಅವಾಗ ಇಲ್ಲೇ ಎಕ್ಸ್ ಆ್ಯಂಡ್ ವೈ ಅನ್ನೊಳಗೆ ನಾವು 2, 3 ಹಾಕಿದ್ವಿ ಅಂತಂದ್ರೆ 3 ಪ್ಲಸ್ ಕೆ ಈಕ್ವಲ್ ಟು 0. 2 ಇಂಟು 2 4 ಪ್ಲಸ್ 3 ಪ್ಲಸ್ ಕೆ ಈಕ್ವಲ್ ಟು 0. ಸೊ ಕೆ 7 ಪ್ಲಸ್ ಕೆ ಈಕ್ವಲ್ ಟು 0 ಆಯಿತು. ಸೊ ಕೆ ಈಸ್ ಈಕ್ವಲ್ ಟು -7. ಈ ಕೆ ಈಕ್ವಲ್ ಟು -7ಅನ್ನು ನಾವು ಇಕ್ವೇಷನ್ ಈ 1ನ್ಯಾಗ ಹಾಕಿದ್ವಿ ಅಂತಂದ್ರೆ ಸೊ ಅವಾಗ ನಮಗೆ ಇದು ಇಕ್ವೇಷನ್ ಏನಾಗ್ತೈತಿ, 2x ಪ್ಲಸ್ y ಮೈನಸ್ 7 ಇಸ್ ಈಕ್ವಲ್ ಟು 0. ಇದೇನು ನಮ್ಮದಿದು ಇಕ್ವೇಷನ್ ಆಫ್ ದ ಪ್ಯಾರಲಲ್ ಲೈನ್. ನೆಕ್ಸ್ಟ್, ಫೈಂಡ್ ಎಕ್ಸ್ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, y ಇಂಟರ್ಸೆಪ್ಟ್. ಸೊ ಎಕ್ಸ್ ಇಂಟರ್ಸೆಪ್ಟ್ ಒಂದು ಸ್ಟ್ರೇಟ್ ಲೈನ್ ಕೊಟ್ಟು ಅದರದ್ದು ಇಕ್ವೇಷನ್ ಎಕ್ಸ್ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿಬೇಕಂತಂದ್ರೆ ಸ್ಲೋಪ್ ಅಂತಂದ್ರೆ ಮೈನಸ್ ಎ ಡಿವೈಡೆಡ್ ಬೈ ಬಿ. ನಮ್ದು ಇಕ್ವೇಷನ್ ಏನೈತಿಲ್ಲೇ 2x ಪ್ಲಸ್ 3y ಮೈನಸ್ 6 ಈಕ್ವಲ್ ಟು 0. ಎ ಅಂತಂದ್ರೆ 2 ಮೈನಸ್ 2 ಡಿವೈಡೆಡ್ ಬೈ ಬಿ ಅಂತಂದ್ರೆ 3. ಸೊ ನಮ್ದು ನಮ್ದು ಸ್ಲೋಪ್ ಏನಾಯ್ತು, -2/3. ನೆಕ್ಸ್ಟ್, ಎಕ್ಸ್ ಇಂಟರ್ಸೆಪ್ಟ್ ಮೈನಸ್ ಸಿ ಡಿವೈಡೆಡ್ ಬೈ ಎ. ಸಿ ಅಂತಂದ್ರೆ ಏನೈತಿಲ್ಲೇ -6. ಎ ಅಂತಂದ್ರೆ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. ಸೊ 2 1 2 3. ಸೊ ನಮ್ದು ಎಕ್ಸ್ ಇಂಟರ್ಸೆಪ್ಟ್ ವ್ಯಾಲ್ಯೂ ಎಷ್ಟಾಯಿತು, 3 ಆಯಿತು. ಅದೇ ರೀತಿ ನಾವು y ಇಂಟರ್ಸೆಪ್ಟ್ ಕಂಡುಹಿಡಬೇಕಂತಂದ್ರೆ y ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಡಿವೈಡೆಡ್ ಬೈ ಬಿ. ಸೊ ಮೈನಸ್ ಸಿ ಅಂತಂದ್ರೆ ಮೈನಸ್ ಆಫ್ -6 ಆಗ್ತೈತಿ. 6 ಡಿವೈಡೆಡ್ ಬೈ ಬಿ ಅಂತಂದ್ರೆ 3. 3 1s 3 2s. ಸೊ ನಮಗೆ ಆನ್ಸರ್ ಏನಾಯ್ತು, y ಇಂಟರ್ಸೆಪ್ಟ್ 2 ಆಯಿತು. ಸೊ ಇದ್ರದ್ದು ಸ್ಲೋಪ್ ಗಿವನ್ ಇಕ್ವೇಷನ್ ಅದು ಸ್ಲೋಪ್ -2/3, ಎಕ್ಸ್ ಇಂಟರ್ಸೆಪ್ಟ್ 3, y ಇಂಟರ್ಸೆಪ್ಟ್ 2 ಆಯಿತು. ನೆಕ್ಸ್ಟ್ 10 ಮಾರ್ಕ್ಸಿನ ಕ್ವಶನ್. ಶೋ ದ್ಯಾಟ್ ದ ಲೈನ್ಸ್ 3x ಪ್ಲಸ್ 2y ಪ್ಲಸ್ 5 ಈಕ್ವಲ್ ಟು 0 ಆ್ಯಂಡ್ 2x ಮೈನಸ್ 3y ಪ್ಲಸ್ 7 ಈಕ್ವಲ್ ಟು 0 ಆ ಪರ್ಪೆಂಡಿಕ್ಯುಲರ್. ಯಾವರ ಎರಡು ಸ್ಟ್ರೇಟ್ ಲೈನ್ ನಾವು ಪರ್ಪೆಂಡಿಕ್ಯುಲರ್ ಅಂತ ತೋರಿಸ್ಬೇಕಂತಂದ್ರೆ ಅವಾಗ ಏನಾಗಿರಬೇಕು, m1 ಇಂಟು m2 ಈಸ್ ಈಕ್ವಲ್ ಟು -1 ಆಗಬೇಕು. ಸೊ ನಮ್ಮದು ಫಸ್ಟ್ ಸ್ಟ್ರೇಟ್ ಲೈನದ್ದು m1 ಕಂಡುಹಿಡಿಯೋಣ. m1 ಅಂತಂದ್ರೆ ಮೈನಸ್ ಎ ಡಿವೈಡೆಡ್ ಬೈ ಬಿ.
ಸೊ ಇಲ್ಲಿ ಎ ಅಂತಂದ್ರೆ -3, ಬಿ ಅಂತಂದ್ರೆ 2. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ಅದು m2 ಕಂಡುಹಿಡಿಯೋಣ. ಸೊ m2 ಏನಾಗ್ತೈತಿ -a ಡಿವೈಡೆಡ್ ಬೈ ಬಿ. ಇಲ್ಲಿ ಎ ಅಂತಂದ್ರೆ -2, ಬಿ ಅಂತಂದ್ರೆ -3. ಸೊ ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಯಿತು 2/3. ಈಗ m1 ಇಂಟು m2 ಮಾಡಿದ್ವಿ ಅಂತಂದ್ರೆ ಏನಾಯಿತು -3/2 ಇಂಟು 2/3. 2 1 2 1 3 1 3 1 ಉಳಿದಿದ್ದೇನು -1. m1 ಇಂಟು m2 ಈಕ್ವಲ್ ಟು -1. ಅದಕ್ಕೆ ನಮ್ಗೆ ಕೊಟ್ಟಿರೋ ಲೈನ್ಸ್ ಏನಾದವು ಪರ್ಪೆಂಡಿಕ್ಯುಲರ್ ಆಯಿತು. ಸೊ ಇದ್ರೊಳಗೆ ಬಿ ಆಪ್ಷನ್ ಏನೈತಿ, ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ಪಾಯಿಂಟ್ಸ್ 1 2 ಆ್ಯಂಡ್ 4 6. ಇಲ್ಲೇನು ಮಾಡ್ತೀವಿ ಅಂತಂದ್ರೆ 2 ಪಾಯಿಂಟ್ ಫಾರ್ಮನ್ನು ಯೂಸ್ ಮಾಡ್ತೀವಿ. 2 ಪಾಯಿಂಟ್ ಫಾರ್ಮ್ ಅಂತಂದ್ರೆ ಯಾವ್ದು ಬರ್ತೈತಿ ಅಂತಂದ್ರೆ, ಒಂದು ಸೆಕೆಂಡ್ ನಾ ಸ್ಪೇಸ್ ಖಾಲಿ ಮಾಡ್ಕೋತೀನಿ ಇಲ್ಲಿ. ಸೊ ನೆಕ್ಸ್ಟ್ ಇದ್ರೊಳಗೆ ಬಿ ಆಪ್ಷನ್, ಬಿ. ಸೊ 2 ಪಾಯಿಂಟ್ ಫಾರ್ಮ್. ಸೊ ಅದು ಏನಾಗ್ತೈತಿ y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಸೊ ಇಲ್ಲೇ ಫಸ್ಟ್ ನಾವು ಸಪ್ರೇಟಾಗಿ y2 ಮೈನಸ್ y1 ಕಂಡುಹಿಡ್ಕೊಳ್ಳೋಣ. ಎಲ್ಲ ವ್ಯಾಲ್ಯೂಸನ್ನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ y ಮೈನಸ್ ಇಲ್ಲಿ ನಮ್ಮದು x1, y1 ಅಂತಂದ್ರೆ 1, 2, x2, y2 ಅಂತಂದ್ರೆ 4, 6. y ಮೈನಸ್ y1 ಅಂತಂದ್ರೆ y ಮೈನಸ್ 2. ಒಂದು ಸೆಕೆಂಡ್ ನಾ ಸ್ಪೇಸನ್ನು ಸ್ವಲ್ಪ ಜಾಸ್ತಿ ತಗೋತೀನಿ ಇಲ್ಲಿ. ಸೊ ಇದಕ್ಕೆ ಫಸ್ಟ್ ಒನ್ y ಮೈನಸ್ y1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಇದು 25th ಒಳಗೆ ಬಿ ಕ್ವಶನ್. ಸೊ ಇದ್ರೊಳಗೆ ನಾವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ y ಮೈನಸ್ ಇದೇನಾಗ್ತೈತಿ ನಮ್ಮದು x1, y1 ಆಗ್ತೈತಿ. ಇದೇನಾಗ್ತೈತಿ ನಮ್ಮದು x2, y2 ಆಗ್ತೈತಿ. ಸೊ ನೆಕ್ಸ್ಟ್ y ಮೈನಸ್ y1 ಅಂತಂದ್ರೆ y ಮೈನಸ್ 2 ಇಸ್ ಈಕ್ವಲ್ ಟು y2 ಅಂತಂದ್ರೆ 6 ಮೈನಸ್ 2 ಡಿವೈಡೆಡ್ ಬೈ 4 ಮೈನಸ್ 1 ಇಂಟು x ಮೈನಸ್ 1. that is equal to y minus 2 is equal to 6 minus 2 ಅಂತಂದ್ರೆ 4. ನೆಕ್ಸ್ಟ್ 4 minus 1 ಅಂತಂದ್ರೆ 3 x minus 1. ಸೊ ಇಲ್ಲಿ 3 ಡಿನಾಮಿನೇಟರ್ನಾಗ ಐತಿ, ಅದು ಇದಕ್ಕೆ ಮಲ್ಟಿಪ್ಲೈ ಆಗ್ತೈತಿ. 3 ಇಂಟು y minus 2 equal to 4 into x minus 1. ಸೊ ಇದೇನಾಗ್ತೈತಿ 3y minus 6 is equal to 4x minus 1.
4x ಮೈನಸ್ 4. ಸೊ ಎಕ್ಸ್ ಅಂತ ವೈ ಟರ್ಮನ್ನು ಎಲ್ಲ ಒಂದೇ ಕಡೆ ತೊಗೊಂಬಂದ್ವಿ ಅಂತಂದ್ರೆ 4x ಮೈನಸ್ 3y ಮೈನಸ್ 6 ಇದು ಈ ಕಡೆ ಬಂದರೆ ಪ್ಲಸ್ 6 ಮೈನಸ್ 4 ಈಕ್ವಲ್ ಟು 0. 4x ಮೈನಸ್ 3y 6ನೊಳಗೆ 4 ಹೋದ್ರೆ 2 ಪ್ಲಸ್ 2 ಈಕ್ವಲ್ ಟು 0. ಇದೇನಪ್ಪ ಅಂತಂದ್ರೆ ನಮ್ಮದು ರಿಕ್ವೈರ್ಡ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್.